ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಟಿಫನ್ ಮಾಡೋದ್ರ ಜೊತೆಗೆ. ಸೊ ಇವತ್ತಿನ ಟಿಫನ್ ಬಂದು ಇದ್ಕಿದ ಬೇಳೆ ಸಾರು ಮತ್ತು ಪೂರಿ ಮಾಡೋಣ ಅಂತಂದ್ಬಿಟ್ಟು. ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಲ್ವಾ. ಸೊ ಇದ್ಕಿದ ಬೇಳೆ ಇತ್ತು ಸ್ವಲ್ಪ, ಅದಕ್ಕೆ ಅದನ್ನು ಹಾಕ್ಬಿಟ್ಟು ಮಾಡೋಣ ಅಂತ. ಇವಾಗ ಈ ಸೀಸನಲ್ಲಿ ಇದ್ಕಿದ ಬೇಳೆ ಎಲ್ಲಿ ಅಂತ ಅನ್ಕೊಬೋದು. ಯಾರೋ ಗೊತ್ತಿಲ್ಲ, ರೋಡ್ ಸೈಡಲ್ಲಿ ಮಾಡ್ತಿದ್ರು ಮೊನ್ನೆ. ಸೊ ತೊಗೊಂಬಂದಿದ್ದೆ, ಅದೊಂದು ಸ್ವಲ್ಪ ಮಿಕ್ಕಿತಿನ್ನು. ಸೊ ಅದನ್ನು ಹಾಕ್ಬಿಟ್ಟು ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಪೂರಿ ಜೊತೆಗೆ ಅಂತ. ಮಗನಿಗೆ ಪೂರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನಿಗೆ ಪೂರಿ ಮಾಡಿ ಅಂತ ಹೇಳ್ತಾನೆ ಇರ್ತಾನೆ ಅವಾಗವಾಗ. ಅದಕ್ಕೆ ಏನು ಮಾಡೋದು, ಪೂರಿಗೆ ಸಾಗು ಏನಾದರೂ ಮಾಡಿದ್ರೆ ಮತ್ತು ಸಾಂಬಾರು. ನಾನು ಬೆಳಗ್ಗೆನೇ ಟಿಫನು ಸಾಂಬಾರು ಎರಡೂ ಮಾಡಿಬಿಡ್ತೀನಿ. ನೀವು ಆಲ್ರೆಡಿ ನೋಡಿದ್ದೀರ ನನ್ನ ಒಂದು ರೊಟೀನಲ್ಲಿ. ಅದಕ್ಕೋಸ್ಕರ ಇವತ್ತು ಪೂರಿಗೆ ಇದ್ಕಿದ ಬೇಳೆ ಸಾರು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನನಗೆ ಪೂರಿಗೆ ಮತ್ತು ದೋಸೆಗೆ ಇದ್ಕಿದ ಬೇಳೆ ಸಾರು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನಿಮಗೆಲ್ಲ ಏನು ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮುದ್ದೆಗೂ ಚೆನ್ನಾಗಿರುತ್ತೆ, ಬಟ್ ಪೂರಿಗೆ ದೋಸೆಗೆ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಅದಕ್ಕೆ ಸಾಂಬಾರು ಮಾಡ್ಕೋತಾಯಿನಿ. ನಾರ್ಮಲಾಗಿ ಎಲ್ಲರೂ ಹೆಂಗೆ ಮಾಡ್ಕೋತಾರಲ್ಲ ಸಾಂಬಾರು ಅದೇ ಥರನೇ. ರೆಸಿಪಿ ಎಲ್ಲ ಏನು ಶೇರ್ ಮಾಡಿಲ್ಲ. ಇದ್ಕಿದ ಬೇಳೆ ಸಾಂಬಾರು ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ಇಲ್ಲಿ ಸಾಂಬಾರು ಮಾಡಿಕೊಡೋಣ ಅಂದ್ಬಿಟ್ಟು ಮಧ್ಯಾಹ್ನಕ್ಕೂ ಹಿಂಗೂ ಆಗುತ್ತೆ ರೈಸ್ಗೆ. ಸೊ ರಾತ್ರಿಗೆ ಆಗೋದಿಲ್ಲ, ನೋಡೋಣ. ಸ್ವಲ್ಪನೇ ಇತ್ತು ಕಾಳು ಮಿಕ್ಕಿದ್ದು, ಅದಕ್ಕೆ ಮಾಡ್ಕೊಂಬಿಟ್ರೆ ಮಧ್ಯಾಹ್ನಕ್ಕೂ ಟೆನ್ಷನ್ ಇರೋದಿಲ್ಲ ಅಂಗಡಿ ಎತ್ಕೊಳೋ ಹಾಕೋನು ಅಂತ ಅಂದ್ಬಿಟ್ಟು. ಹಾಗೆ ಮಗ ಕೂಡ ರೆಡಿ ಆಗ್ತಾ ಇದ್ದಾನೆ ಒಂದು ಕಡೆ. ಅವನದು ಪಾಪ ಫುಲ್ ಬ್ಯುಸಿ ಆಗ್ಬಿಟ್ಟಿದೆ ಅವನ ರೋಟೀನೇ ಈಗ. ಬೆಳಗ್ಗೆ ಪಾಪ ಕ್ರಿಕೆಟ್ ಕ್ಲಾಸ್ ಇದೆ, ಸ್ಕೂಲಲ್ಲೇ ಕ್ರಿಕೆಟ್ ಕ್ಲಾಸ್ ಇರುತ್ತೆ. ಸೊ ಅಲ್ಲಿ ಹೋಗ್ತಾನೆ, ಮತ್ತೆ ಬರ್ತಾನೆ. 8:30 ಆಗಿಬಿಡುತ್ತೆ ಅವ್ನು ಬರೋಷ್ಟರಲ್ಲಿ. ಪಾಪ 6:30ಗೆಲ್ಲ ಹೋಗ್ತಾನೆ, 6:30ಗೆ ಹೋಗ್ತಾನೆ. ಸೊ ಬರೋಷ್ಟರಲ್ಲಿ 8:30 ಆಗಿಬಿಟ್ಟಿರುತ್ತೆ. ಬಂದು ರೆಡಿಯಾಗಿ ಮತ್ತೆ ಸ್ಕೂಲಿಗೆ ಹೋದರೆ ಮತ್ತು 4:30ಗೆ ಬರ್ತಾನೆ. ಮತ್ತು 5:30ಗೆಲ್ಲ ಟ್ಯೂಷನ್ ಇರುತ್ತೆ, ಟ್ಯೂಷನ್ಗೆ ಹೋಗ್ತಾನೆ. ಬರೋಷ್ಟರಲ್ಲಿ 9:30 ಆಗಿರುತ್ತೆ. ಇದೊಂದು ರೂಟೀನ್ ಆಗ್ಬಿಟ್ಟಿದೆ ಪಾಪ ಸಿಕ್ಕಾಪಟ್ಟೆ. ನನಗೆ ಬೇಜಾರಾಗುತ್ತೆ ಅವ್ನು ನೋಡಿದ್ರೆ. ಬೇಡ ಬಿಡು ಚಿನ್ನು ಟ್ಯೂಷನ್ ಅಂದರೆ ಕೇಳ್ತಿಲ್ಲ ಅವನು, ಹೋಗಬೇಕು ಅಂತಾನೆ. ಸರಿ ಆಯಿತು, ಅವ್ನ ಖುಷಿಗೆ ಯಾಕೆ ಅಂತ ಅಂದ್ಬಿಟ್ಟು ನಾನು ಏನು ಹೇಳೋಕ್ಕೋಗಲ್ಲ. ಸರಿ ಹೋಗು ಅಂತಲೇ ಹೇಳ್ತಾಯಿದ್ದೀನಿ. ಕ್ರಿಕೆಟಿಗೆ ಬೇಡ ಅಂದರೂ ಕೂಡ ಅವ್ನು ಕೇಳಲ್ಲ. ಸೊ ಅಲ್ಲೂ ಹೋಗಬೇಕು ಇಲ್ಲೂ ಹೋಗಬೇಕು ಅಂತಾನೆ. ಸರಿ ಆಯಿತು, ನಿನ್ನಿಷ್ಟ, ನೀನು ಮಾಡೋದಾದರೆ ನನಗೇನಿಲ್ಲ ಅಂತಂದ್ಬಿಟ್ಟು ನಾನು ಕಳಿಸ್ತಾ ಇದ್ದೀನಿ. ಸೊ ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ತಾಯಿದ್ವಿ ಚೈಲ್ಡ್ಹುಡ್ನ. ಇವಾಗಿನ ಮಕ್ಕಳು ಪಾಪ ಅವ್ರು ಓದೋದಾಗಲಿ, ಅವ್ರ ಅಚೀವ್ಮೆಂಟ್ಸ್, ಅವ್ರು ಏನೋ ಕಲಿಬೇಕು ಅಂದರೆ ಅದಿದ್ದು ಟೈಮ್ ಆಗಲಿ ಇದೇ ಆಗಿಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಅವ್ನು ಖುಷಿಯಾಗಿ ಮಾಡ್ತಾಯಿದ್ದಾನಲ್ಲ, ಅದೇ ನನಗೊಂದು ಖುಷಿ. ಸೊ ನಾವು ಆಗಲ್ಲ, ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರು ಆಟ ಆಡೋಣ ಅಂತ ಅನಿಸ್ತಿತ್ತು. ಬಟ್ ನಾವು ಅದರಲ್ಲೂ ಒಂದಷ್ಟು ಟೈಮ್ ಟಿ ವಿ ನೋಡ್ತೀನಿ ಅಂದ್ರೂ ಟಿ ವಿ ನೋಡಬೇಡ, ಆಟ ಆಡ್ಕೊ ಅಂತ ನಾನು ಹೇಳ್ತಾ ಇರ್ತೀನಿ. ಬಟ್ ಅವ್ನು ಹೇಳೋದು, ನಂಗೊಂದು ಸ್ವಲ್ಪ ಟಿ ವಿ ನೋಡಿದ್ರೆ ಮೈಂಡ್ ರಿಲೀಫ್ ಆಗುತ್ತೆ ಮಮ್ಮಿ. ಸ್ಕೂಲಿಂದ ಬಂದಿದ ತಕ್ಷಣ ಊಟ ತಿನ್ನೋ ಅಷ್ಟು ಟೈಮನ್ನ ಟಿ ವಿ ನೋಡ್ತಾನೆ. ಮತ್ತು ನೈಟ್ ಬರೋಷ್ಟರಲ್ಲಿ ಪಾಪ ಹೋಮ್ವರ್ಕ್ ಇರುತ್ತೆ, ಹೋಮ್ವರ್ಕ್ ಮಾಡ್ತಾನೆ. ಈ ಥರ ಆಗಿಬಿಟ್ಟಿದೆ. ಟ್ಯೂಷನ್ ಹೋಗೋಕ್ಕೂ ಮುಂಚೆ ಅವ್ನು ತುಂಬ ಟೈಮ್ ಇರ್ತಾಯಿತ್ತು ಸಂಜೆ. ಬಟ್ ಇವಾಗ ಟ್ಯೂಷನ್ಗೆ ಹೋದಾಗಿಂದ ಅವ್ನಿಗೆ ಟೈಮೇ ಆಗ್ತಾಯಿಲ್ಲ. ಗೊತ್ತಿಲ್ಲ, ಅವನೇ ಅಷ್ಟು ಕಂಫರ್ಟಬಲ್ ಆಗಿದ್ದಾನೆ. ನಾನೇ ಯಾಕೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ನಾನು ಹೇಳ್ದೆ ತುಂಬ ಬರ್ಡನ್ ಅನಿಸುತ್ತೆ ಚಿನ್ನು, ಬೇಡ ಅಂತಂದರೆ ಇಲ್ಲ ಮಮ್ಮಿ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಮಕ್ಕಳೇ ನಾವೇ ಕಲಿತೀವಿ ಅಂತಂದವಾಗ ಪೇರೆಂಟ್ಸ್ ಬೇಡ ಅಂದರೆ ಅದು ಚೆನ್ನಾಗಿರಲ್ಲ ಅಲ್ವಾ. ಸರಿ ನಿನ್ನ ಇಷ್ಟ, ಏನೋ ಮಾಡು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ಇವಾಗಿನ ಮಕ್ಕಳ ಮೈಂಡ್ ತುಂಬ ಮೆಚೂರಾಗಿರುತ್ತೆ. ಅಂದರೆ ಅವ್ನಿಗೆ ಹೇಗೆ ಅಂದರೆ ಕ್ರಿಕೆಟ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು. ಅದನ್ನು ಬಿಡೋಕೆ ಅವ್ನಿಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಹೋಗ್ತಾನೆ. ಟ್ಯೂಷನ್ಗೆ ಮೇಡಮ್ ಮೇಲೆ ಇರೋ ಪ್ರೀತಿಗೋ ಅಥವಾ ಫ್ರೆಂಡ್ಸ್ ಸಿಗ್ತಾರೆ ಅಂತನೋ ಏನೋ ಹೋಗ್ತಾ ಇದ್ದಾನೆ. ಹೋಗಲಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಅವ್ನು ಎಷ್ಟು ಕಂಫರ್ಟಬಲ್ ಆಗಿರ್ತಾನೆ ಅದಷ್ಟೇ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಹೋಗ್ತಾ ಇರೋ ತಕ್ಕಂಗೆ ಓದ್ತಾ ಇದ್ದಾನೆ, ಚೆನ್ನಾಗಿ ಎಲ್ಲದನ್ನು ಅವತ್ತು ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ನನ್ನ ಕೈಲಿ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಆಮೇಲೆ ಆಟೋಗೆ ಹಾಕಿ ಮಮ್ಮಿ ಅಂತ ಹೇಳ್ತಾನೆ. ಏನು ಹೇಳೋದು ಮಕ್ಕಳಿಗೆ. ಸರಿ ಅವ್ನ ಖುಷಿ ಹೆಂಗಾಗುತ್ತೋ ಹಂಗಾಗಲಿ ಅಂತ ನಾನು ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸದ್ಯಕ್ಕೆ. ಇದು ರಾತ್ರಿನೇ ಅಂದರೆ ಹ್ಯಾಂಡ್ ರೈಟಿಂಗ್ ಇತ್ತು, ಬರೀ ಬೇಗ ಬೇಗ ಬರೀ.
ನೋಡಿ ಹೀಗೆ ಬರೆಯೋದೇನೋ ಇತ್ತು ಅಂತ ಬರ್ಕೊಂಡು ಕೂತಿದ್ದ. ಸೊ ರಾಂಗ್ ಬರ್ದಿದ್ದಂತೆ ರಾತ್ರಿ ಏನೋ, ಸೊ ಅದನ್ನ ಬರಿತಾ ಇದ್ದ. ಹಾಗೆ ಸರಿ ಟೈಮ್ ಆಗಿಬಿಟ್ಟಿತ್ತಲ್ಲ, ಸರಿ ನಾನೇ ತಿನ್ನಿಸ್ತೀನಿ ಅಷ್ಟೊತ್ತಿಗೆ ಬರಿ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದಾನೆ. ಸೊ ತಿನ್ಸೋದು ಪಕ್ಕದಲ್ಲೇ ಅಲ್ವಾ, ಸ್ಕೂಲಿಗೆ ಹೋಗ್ಬಿಡ್ತಾನೆ. ಪೂರಿ ಇದ್ಕಿದ ಬೇಳೆ ಸಾರು ಮತ್ತು ಸೌತೆಕಾಯಿ ಎಲ್ಲ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಏನು ಇಂಥದ್ದೇ ಬೇಕು ಇಂಥದ್ದೇ ಬೇಡ ಅಂತ ಏನು ಅವ್ನು ಹಠ ಮಾಡೋದಿಲ್ಲ ಪಾಪ. ಅವ್ನಿಗೆ ಇಷ್ಟ ಆಗಿಲ್ಲ ಅಂದರೂ ತಿಂತಾನೆ, ಕಷ್ಟಪಟ್ಕೊಂಡಾದ್ರು ತಿಂತಾನೆ. ನಾನು ಅದೇ ಪ್ರಾಕ್ಟೀಸ್ ಮಾಡಿರೋದು. ಸೊ ನನಗಿಷ್ಟ ಆಗುತ್ತೆ ಅಂತ ಅವ್ನಿಗಿಷ್ಟ ಆಗಲ್ಲ ಅಂತ ಬೇರೆ ಅಡುಗೆ ಮಾಡೋದು ನಾನು ಆ ಥರ ಮಾಡಿಲ್ಲ. ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು, ಎಲ್ಲದನ್ನೂ ತಿನ್ನೋದನ್ನ ಕಲಿಬೇಕು ಅಂತ ನಾನು ಏನು ಮಾಡಿದ್ದೀನಿ ಅದೇ ತಿನ್ನಿಸ್ತೀನಿ. ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಆಮೇಲೆ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಸೊ ಇವಾಗ ಸ್ನಾನ ಎಲ್ಲ ಮಾಡಿ ಪೂಜೆ ಮುಗಿಸಿ ಕೂತ್ಕೊಂಡಿದ್ದೆ, ತಲೆನೂ ಬಾಚಿಲ್ಲ, ಕೂತು ಒಣಗಿಲ್ಲ ಇನ್ನು. ಸೊ ಕೂತಿದ್ದೆ, ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮತ್ತಿದ್ರೆ ಹಾಗೆ ಇದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಮೂಡೇ ಇಲ್ಲ ಹೇಳ್ಬೇಕಂದ್ರೆ, ವ್ಲಾಗ್ಸ್ ಮಾಡ್ಬೇಕಂತಾನೆ ಅನಿಸ್ತಾ ಇಲ್ಲ, ಬೇಜಾರಾಗುತ್ತೆ. ಬಟ್ ಕೆಲವೊಂದು ವಿಷಯಗಳನ್ನ ಕೇಳಿದಾಗ ಸೊ ಅಯ್ಯೋ ಯಾರೋ ಮಾತಾಡ್ತಾರೆ ಅಂತ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ನಮ್ಮ ಒಂದು ಫ್ಯಾಷನ್ನ ನಾವ್ಯಾಕೆ ಬಿಡಬೇಕು ಅನ್ನೋದಕ್ಕೋಸ್ಕರ ಮತ್ತೆ ವ್ಲಾಗ್ಸ್ನ ಮಾಡ್ತಾರೋ ಅಂಥದ್ದು. ತುಂಬ ಬೇಜಾರಾಗುತ್ತೆ ಕೆಲವೊಂದು ಸತಿ ಕೆಲವೊಂದಷ್ಟು ಕಮೆಂಟ್ಸ್ನ ನೋಡಿದ್ರೆ. ಮತ್ತು ಇವತ್ತು ನೀವು ಅದನ್ನೇ ಹೇಳ್ತೀರಾ, ಕಮೆಂಟ್ಸ್ಗೆಲ್ಲ ತಲೆ ಕೆಡಿಸ್ಕೋಬೇಡಿ, ಕೆಲವರು ರಂಗೆ ನೆಗೆಟಿವ್ ಇರ್ತಾರೆ ಹಂಗೆ ಅಂತಂದ್ಬಿಟ್ಟು. ಬಟ್ ನಾನು ಅದಕ್ಕೆ ರಿಪ್ಲೈ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ. ನಾನು ಅಲ್ಲಿಂದಲೇ ಡಿಲೀಟು ಕೂಡ ಮಾಡ್ತಿದ್ದೆ. ಬಟ್ ನಾವು ಡಿಲೀಟ್ ಮಾಡಿದ್ರೆ ಅವ್ರು ಮತ್ತೆ ಇನ್ನೊಂದ್ಸತಿ ಕಮೆಂಟ್ ಮಾಡ್ತಾರೆ ಅಷ್ಟೇ. ಸೊ ಆನ್ಸರ್ ಮಾಡಿದ್ರೆ ಅಥವಾ ನಾನು ಮಾಡ್ತಿರೋದು ಹಂಗೇನಾ ಅಂತ ನೀವೇನು ಒಪಿನಿಯನ್ ಕೊಡ್ತೀರಾ ಅನ್ನೋದನ್ನ ಕೂಡ ನನಗೆ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನನಗೆ ಒಂದೆರಡು ಸತಿ ಮಾಡಿದ್ದಾರೆ ಕಮೆಂಟ್, ಏನಂದರೆ ಓವರ್ ಆ್ಯಕ್ಟಿಂಗ್ ಅಂತ ಒಂದು ಸತಿ ಕಮೆಂಟ್ ಮಾಡಿದ್ದಾರೆ. ಅದಾದಮೇಲೆ ನಾನು ಹೇಳಿದೆ ಏನು ಓವರ್ ಆ್ಯಕ್ಟಿಂಗ್ ಕಾಣಿಸ್ತದೆ ಹೇಳಿ ಅಂತ. ಅದಾದಮೇಲೆ ಮತ್ತೆ ಇನ್ನೊಂದು ವಿಡಿಯೋಗೆ ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀರಾ ವ್ಯೂವ್ಸ್ಗೋಸ್ಕರ ಯೂಟ್ಯೂಬಲ್ಲಿ ಅಂತ ಹೇಳಿದ್ದೀರಾ. ಸೊ ಅದೆಷ್ಟು ಮಟ್ಟಿಗೆ ಕರೆಕ್ಟ್ ಅಂತ ನನಗಂತೂ ಅನಿಸಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಏನು ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ, ಅದು ಪ್ರೆಗ್ನೆಂಟ್ ಅಂದ್ಬಿಟ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀರಾ ವ್ಯೂವ್ಸ್ಗೋಸ್ಕರ ಅಂತಂದರೆ, ಪ್ರೆಗ್ನೆಂಟ್ ಏನು ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ, ನನಗೇನಾದರೂ ಸುಸ್ತಾಗಿ ಹೋಗ್ಬಿಟ್ಟಿದೆ, ನಾನು ಬಿದ್ದೋಗ್ಬಿಟ್ಟಿದ್ದೀನಿ, ಅದು ನನ್ನ ಕೈಲಿ ಇರೋಕ್ಕೆ ಆಗ್ತಾಯಿಲ್ಲ, ಸಿಂಪತಿ ಏನಾದರೂ ಕ್ರಿಯೇಟ್ ಮಾಡ್ತಾ ಇದ್ದೀನಾ, ಏನಿಲ್ಲ ಅಲ್ವಾ. ನಾನೇನು ಹೇಳ್ತಾ ಇದ್ದೀನಿ, ಆರಾಮಾಗಿದ್ದೀನಿ, ನನ್ನ ಪಾಡಿಗೆ ನಾನೆಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನ ನಾನು ತೋರಿಸ್ತಾ ಇರೋದು. ನಾನು ಯಾವುದೂ ಕೂಡ ನನಗೆ ಏನೂ ಆಗ್ತಾಯಿಲ್ಲ, ನನಗೆ ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂತ ನಾನು ಯಾವುದೂ ಸಿಂಪತಿ ಕಾರ್ಡ್ ಅಂತೂ ಪ್ಲೇ ಮಾಡ್ತಾ ಇಲ್ವಲ್ಲ, ಗೊತ್ತಿಲ್ಲ. ನೀವು ನೋಡಿರ್ಬೋದು ಆಲ್ರೆಡಿ ನನ್ನ ಚಾನಲ್ ಎಷ್ಟು ವರ್ಷಗಳಾಗಿದೆ. ನನ್ನ ಚಾನಲ್ ಗ್ರೋತ್ನ ನೋಡಿದ್ರೆ ನೀವು ಝೀರೋ ಅಂತಲೇ ನಾನೇ ಹೇಳ್ತೀನಿ. ಝೀರೋ ಅಂತಂದರೆ ತುಂಬ ಸೈಕಲ್ ಹೊಡಿತಾನೆ ಇದ್ದೀನಿ, ತುಂಬ ಏನು ಹೇಳ್ತೀವಿ ಗ್ರೋತ್ ಅನ್ನೋದಿಲ್ಲ. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಹೆಂಗೆ ಅಂದರೆ ಇರೋದನ್ನ ಇಲ್ದಂಗೆ ಇಲ್ಲದೇ ಇರೋದನ್ನ ಇದೆ ಅನ್ನೋ ಥರ ತೋರಿಸಿದ್ರೇ ಮೋಸ್ಟ್ಲಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಆ ಥರ ನನಗೆ ಅದು ಇಷ್ಟ ಆಗೋದಿಲ್ಲ. ಅಥವಾ ನೀವು ಹೇಳ್ದಂಗೆ ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ಕೋತೀನಿ, ನನಗೆ ಅದು ಬರೋದು ಇಲ್ಲ. ಸೊ ನಾನು ಮಾಡೋದು ಇಲ್ಲ. ನಾನು ಯೂಟ್ಯೂಬ್ ಮಾಡ್ತಾ ಇರೋದು ನನ್ನ ಫ್ಯಾಷನ್ಗೋಸ್ಕರ, ನನ್ನ ಖುಷಿಗೋಸ್ಕರ. ನಾನು ಯೂಟ್ಯೂಬಿಂದ ಏನೋ ಬರುತ್ತೆ ಅಂತ ಅಲ್ಲ, ಆಲ್ಮೋಸ್ಟ್ ಮಾಡ್ತೀವಿ ಯೂಟ್ಯೂಬಿಂದ ಏನೋ ಒಂದು ಅಷ್ಟು ಅರ್ನ್ ಮಾಡ್ಬೇಕಂತಲೇ ಮಾಡೋದು. ಬಟ್ ಅದೇ ನನ್ನ ಜೀವನ ಅಂತೂ ಅಲ್ಲ. ಸೊ ನನಗೆ ನಾನು ಯೂಟ್ಯೂಬಲ್ಲಿ ಸಂಪಾದನೆ ಮಾಡೋದೇನಿಲ್ಲ, ನನಗೆ ಹಸ್ಬೆಂಡ್ ಇದ್ದಾರೆ, ಸೊ ಅವರು ನೋಡ್ಕೋತಾರೆ. ನನಗೆ ಅವಶ್ಯಕತೆ ಇಲ್ಲ ಇಲ್ಲಿ ಯೂಟ್ಯೂಬಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಿ ಇಲ್ಲಿ ದುಡ್ಡು ಮಾಡಿ ನಾನೇನೋ ನನ್ನ ಒಂದು ಸಂಸಾರ ನಡೆಸಬೇಕು ಅನ್ನೋ ಅವಶ್ಯಕತೆ ನನಗೇನಿಲ್ಲ. ಸೊ ನಾನು ಮಾಡ್ತಾ ಇರೋದು ಖುಷಿ, ನನ್ನ ಖುಷಿಗೋಸ್ಕರ. ಅಥವಾ ನಾನು ಏನು ಪ್ರೆಗ್ನೆಂಟಲ್ಲಿ ಹೇಳ್ತಾ ಇದ್ದೀನಿ, ಸೊ ಅದಕ್ಕೆ ಇನ್ನೊಬ್ಬಷ್ಟು ಜನಕ್ಕೆ ಯೂಸ್ ಆಗ್ಬೋದು ಅಂತ. ಯಾಕಂದರೆ ನಾವು ಕೂಡ ನೋಡಿ ತಿಳ್ಕೊತಾ ಇರ್ತೀವಿ, ಅಥವಾ ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದಾಗ ನಾನು ತುಂಬ ಜನ ಪ್ರೆಗ್ನೆಂಟ್ ವುಮೆನ್ಸ್ ಹೇಳ್ತಿರ್ತಾರೆ, ನನಗೆ 2 times ಅಬಾರ್ಷನ್ ಆಗಿದೆ, ಏನು ಮಾಡಬೇಕು, ಅಥವಾ ಈ ಥರ ಆಗ್ತಾಯಿದೆ, ಹೆಂಗಿರ್ಬೋದು, ನಿಮಗೆ 10 years ಆದಮೇಲೆ ಆಗಿದೆ, ನಾವು ಎಷ್ಟು ವರ್ಷಗಳಿಂದ ಟ್ರೈ ಮಾಡ್ತಾಯಿದ್ವಿ, ನಮಗೆ ಆಗ್ತಾಯಿಲ್ಲ. ಈ ಥರ ಎಲ್ಲ ಮಾಡಿದಾಗ ನನಗೆ ಗೊತ್ತಿರೋವಂಥದ್ದನ್ನ ಶೇರ್ ಮಾಡ್ಕೋತೀನಿ. ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಯಾರೂ ಕೂಡ ಮಾಡಲ್ಲ. ಅಥವಾ ಇದಕ್ಕೆ ವ್ಯೂಸ್ ಬರುತ್ತೆ ಇದಕ್ಕೆ ಬರಲ್ಲ ಅಂತ ಯಾವುದೇ ಆಪ್ಸ್ ಇಟ್ಕೊಂಡು ನಾನಂತೂ ವೀಡಿಯೋಸ್ ಮಾಡಲ್ಲ. ನನಗೆ ಅದು ಬೇಜಾರಾಯಿತು. ಓವರ್ ಆ್ಯಕ್ಟಿಂಗ್, ಅದು ಪ್ರೆಗ್ನೆಂಟ್ ಅಂತ ಅಂದ್ಕೊಂಡು ಯಾರಾದರೂ ಓವರ್ ಆ್ಯಕ್ಟಿಂಗ್ ಮಾಡ್ತಾರಾ ಹೇಳಿ ನೀವೇ? ಅದು ಏನು ಜನ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ನೀವು ನನ್ನ ಚಾನಲಲ್ಲಿ ನೋಡ್ಕೊಂಬನ್ನಿ ಹೋಗಿ, ಯಾವುದಾದ್ರೂ ನಾನು ಒಂದರ ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ದೀನ ಏನು ಅಂತಂದ್ಬಿಟ್ಟು, ಏನೋ ನನ್ನ ಕೈಲಿ ಆಗ್ತಾನೇ ಇಲ್ಲ, ನಂಗೆ ಫುಲ್ ವಾಮಿಟ್ಸು, ನಂಗೆ ಸುಸ್ತಾಗಿ ಹೋಗ್ತಾ ಇದೆ, ಅಥವಾ ನಂಗೆ ತುಂಬ ಎಮರ್ಜೆನ್ಸಿ ಇದೆ ಅಂತೆಲ್ಲ ನಾನು ಮಾಡಿದಾಗ ನೀವು ಅದಕ್ಕೆ ಕಾಮೆಂಟ್ ಮಾಡಿದ್ರೆ ನಾನು ಒಪ್ಕೋಬೋದು. ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ, ನೀವೆಲ್ಲ ನೋಡ್ತಾ ಇದ್ದೀರಾ, ಆರಾಮಾಗಿ ಯಾವಾಗೂ ಹೇಗಿರ್ತೀನೋ ಹಾಗೆ ಇದ್ದೀನಿ, ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಏನು ಓವರ್ ಆ್ಯಕ್ಟಿಂಗ್ ಅರ್ಥ ಆಗಿಲ್ಲ ನನಗೆ. ಅದ್ರ ಜೊತೆಗೆ ಯೂಟ್ಯೂಬಲ್ಲಿ ಒಂದಷ್ಟು ಥಂಬ್ಲೈನ್ಸ್ ಏನು ಕೊಡ್ತೀವಲ್ಲ ಅದನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ಒಂದು ಅಟ್ರಾಕ್ಷನ್ಗೋಸ್ಕರ ನಾವು ಒಂದಷ್ಟು ಎಲ್ಲರೂ ಕೊಡ್ತಾರೆ, ನಾನು ಒಬ್ಬಳೇ ಅಲ್ಲ. ಬಟ್
ನಾನು ತುಂಬ ಓವರ್ ಎಕ್ಸೈಟೆಡ್ ಆಗಿಲ್ಲ, ಏನು ತೋರಿಸೋದು ಇಲ್ಲ. ಹಾಗೆ ನನ್ನ ಫ್ಯಾಮಿಲಿ ಮ್ಯಾಟರ್ಗಳನ್ನ ತೊಗೊಂಡು ಬರೋದು, ಈ ಜಗಳ ಅದನ್ನೆಲ್ಲ ಮಾಡಿದವ್ರದ್ದೆಲ್ಲ ಅದೆಲ್ಲ ಓವರ್ ಆ್ಯಕ್ಟಿಂಗ್ ಅನ್ಸಲ್ಲ ನಿಮಗೆ. ಜಗಳಗಳು ಮಾಡೋದನ್ನ ತೋರಿಸೋ ಅಂಥದ್ದಿರ್ಬೋದು, ಫ್ಯಾಮಿಲಿ ಮ್ಯಾಟರ್ಗಳನ್ನು ಇನ್ವಾಲ್ವ್ ಮಾಡೋ ಅಂಥದ್ದಿರ್ಬೋದು, ಇದೆಲ್ಲ ಓವರ್ ಆ್ಯಕ್ಟಿಂಗ್ ಅನ್ಸಲ್ಲ ನಿಮಗೆ. ನಾವೆಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಆರಾಮಾಗಿ ನೀಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿರ್ತೀವಲ್ಲ, ಅದೆಲ್ಲ ಓವರ್ ಆ್ಯಕ್ಟಿಂಗ್ ಅನಿಸುತ್ತೆ. ನನ್ನ ಲೈಫಲ್ಲಿ ನಡೆಯೋ ಎಷ್ಟೋ ಘಟನೆಗಳನ್ನ ನಾನು ತೋರಿಸೋದೇ ಇಲ್ಲ. ಸೊ ನಾನು ಒಳ್ಳೆಯವಳಾಗಿದ್ದೀನಿ ಅಥವಾ ನಾನು ಕೆಟ್ಟವಳಾಗಿದ್ದೀನಿ ಅಥವಾ ನಾನು ಹಿಂಗೆ ನಾನು ಹಂಗೆ ಅಂತ ನಾನು ಯಾವತ್ತೂ ಕೂಡ ಹೇಳ್ಕೊಂಡು ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಲೈಫಲ್ಲಿ ನಡೆಯುವಂಥ ಒಂದಷ್ಟು ಘಟನೆಗಳನ್ನ ಕೂಡ ನಾನು ತೋರಿಸಿದ್ರೆ ಅದರಲ್ಲೂ ಕೂಡ ನಾನು ವ್ಯೂಸ್ ಮಾಡ್ಬೋದು. ಅದನ್ನ ನನಗೆ ಇಷ್ಟ ಆಗೋದಿಲ್ಲ. ಸೊ ನನ್ನ ವಿಡಿಯೋ ಅಲ್ಲಿ ಹಿಂಗೆ ಗೊತ್ತಾ, ಎಷ್ಟು ಕಂಫರ್ಟಬಲ್ ಆಗಿರ್ತಾರೆ. ನನಗೆ ನಾನೇನೋ ನೀವು ಆಲ್ರೆಡಿ ನೋಡಿರ್ಬೋದು, ನನ್ನ ಊರಿಗೆ ಹೋದಾಗ ಹಳ್ಳಿ ವ್ಲಾಗ್ಗಳೆಲ್ಲ ನಾನು ತುಂಬ ಕಡಿಮೆ ಮಾಡೋದು, ಅದನ್ನು ಕೂಡ ನಂಗೆ ಬಂದಿದೆ. ಅತ್ತೆ ಮಾವನೆಲ್ಲ ತೋರಿಸೋದೇ ಇಲ್ಲ ನೀವು ಅನ್ನೋದು ಕೂಡ ಕಾಮೆಂಟ್ ನನಗೆ ಬಂದಿದೆ. ಬಟ್ ರೀಸನ್ ಇಷ್ಟೇ, ಅವ್ರು ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಹಂಗೆ ಅಂದ್ಬಿಟ್ಟು ಅವ್ರು ಯಾರು ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ನಾನು ಹೇಳಲ್ಲ. ಸೊ ಎಲ್ಲರೂ ಕೂಡ ನನ್ನ ವಿಡಿಯೋಸ್ನ ನೋಡ್ತಾರೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಕಂಫರ್ಟಬಲ್ ಆಗಿರಬೇಕು ವಿಡಿಯೋಲಿ ಅಂದರೆ ಅದು ಆಗೋದಿಲ್ಲ. ಕೆಲವೊಬ್ರಿಗೆ ಇವಾಗ ನನ್ನ ಹಸ್ಬೆಂಡ್ ಅಷ್ಟು ಕಂಫರ್ಟಬಲ್ ಇರಲ್ಲ ವಿಡಿಯೋ, ಅವ್ರು ಬ್ಲಾಗ್ ಬೇಕಂದ್ರೆ ಮಾಡ್ಕೊಡ್ತಾರೆ ನನಗೆ, ಅವ್ರು ಅಷ್ಟು ಕಂಫರ್ಟಬಲ್ ಇರಲ್ಲ. ನಾನು ಫೋರ್ಸ್ ಮಾಡಲ್ಲ ಯಾವತ್ತೂ ಕೂಡ, ಯಾಕೆಂದರೆ ಅವ್ರ ಕಂಫರ್ಟಬಲ್ ತುಂಬ ಮ್ಯಾಟರ್ ಆಗುತ್ತೆ. ಸೊ ನಾನು ಇವಾಗ ನಮ್ಮ ಮನೇಲಿ ಊರಿಗೆ ಹೋದಾಗ ಎಲ್ಲರೂ ಬಂದಿರ್ತವೆ, ತುಂಬ ಖುಷಿಯಾಗಿರ್ತೀವಿ ನಾವು. ಬಟ್ ಆ ಒಂದು ಸಿಚುವೇಶನಲ್ಲಿ ನಾನು ವಿಡಿಯೋ ಆನ್ ಮಾಡಿದ್ರೆ ಅಲ್ಲ, ಎಲ್ಲರೂ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾರೆ. ಸೊ ಆ ಒಂದು ಖುಷಿನ ಹಾಳು ಮಾಡೋಕೆ ನನಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಅಲ್ಲಿ ವಿಡಿಯೋ ಮಾಡೋದಿಲ್ಲ, ಆಯಿತಾ. ಆ ಥರ ಆಗಿರುತ್ತೆ. ಮನೆ ವ್ಲಾಗ್ಸ್ನ ಏನು ಮಾಡಿದ್ರೆ ಅವರೆಲ್ಲ ಕಂಫರ್ಟಬಲ್ ಆಗಿದ್ದಾರೆ. ಸೊ ಅದಕ್ಕೆ ನಾನು ಅಲ್ಲಿ ವಿಡಿಯೋಸ್ನ ಮಾಡ್ತೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಹಂಗನ್ಬಿಟ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ನಂಗೆ ಅದು ತುಂಬ ಅಂದರೆ ತುಂಬ ಹರ್ಟ್ ಆಯಿತು. ನಾನು ಓವರ್ ಆ್ಯಕ್ಟ್ ಮಾಡಬೇಕು ಅಂದಿರ ನನ್ನ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟೊತ್ತಿಗೆ ಎಲ್ಲೋ ಹೋಗಿರ್ತಾ ಇತ್ತು. ಸೊ ನಾನು ಹಂಗಲ್ಲ, ಪ್ರತಿಯೊಬ್ಬರಿಗೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನನಗೆ ನಾನು ರೆಸ್ಪೆಕ್ಟ್ ಮಾಡ್ಕೋತೀನಿ. ನಾನು ಏನು ಮಾಡ್ತಾಯಿನಿ ಅನ್ನೋದು ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ಕೊಡಬೇಕು. ನನ್ನ ಲೈಫಲ್ಲಿ ಏನಿದೆ ಅದನ್ನು ಅಷ್ಟೇ ನಾನು ತೋರಿಸ್ತೀನಿ, ಬೇರೆ ಏನನ್ನು ನಾನು ತೋರಿಸೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಓವರ್ ಆ್ಯಕ್ಟಿಂಗ್ ಮಾಡಲ್ಲ. ನಿಮ್ಗೆ ಅದು ಓವರ್ ಆ್ಯಕ್ಟಿಂಗ್ ಅಂದರೆ ನಾನು ಇರೋದೇ ಹಿಂಗೆ, ಸರಿನಾ. ನನ್ನ ಪರ್ಸ್ನಾಲಿಟಿನೇ ಓವರ್ ಆ್ಯಕ್ಟಿಂಗ್ ಅಂತ ನೀವು ಡಿಸೈಡ್ ಮಾಡ್ಕೊಡಿ, ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಸೊ ನಾನು ಯಾವತ್ತೂ ಕೂಡ ಓವರ್ ಆ್ಯಕ್ಟಿಂಗ್ ಮಾಡಿಲ್ಲ, ಅದು ವಿಡಿಯೋಗೋಸ್ಕರ ಅಂತ ಏನೂ ಮಾಡಿಲ್ಲ. ಸೊ ಒಂದಷ್ಟು ಕಂಟೆಂಟ್, ನೀವು ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ ಸುಮ್ಮನೆ ನಾನು ದಿನ ತಿಂದೆ ಮಾಡಿದೆ ಅನ್ನೋದಕ್ಕಿಂತ ಅದರಿಂದ ಏನಾದರೂ ಯೂಸ್ ಆಗುತ್ತಾ, ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿಯಿಂದ ಒಂದಷ್ಟು ಜನಕ್ಕೆ ಏನಾದರೂ ಯೂಸ್ ಆಗುತ್ತಾ ಅಂಥ ಕಂಟೆಂಟ್ಸ್ನ ಕೊಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ ಥರ ಕೊಡೋಕ್ಕೂ ನಾನು ಟ್ರೈ ಮಾಡ್ತಾ ಇದ್ದೀನಿ. ಒಂದಷ್ಟು ಜನಕ್ಕೆ ಯೂಸ್ ಆಗ್ಬೋದು ಇಂಥ ವೀಡಿಯೋಸು, ಯಾಕಂದರೆ ನಂಗೆ ಬರೋವಂಥ ಕಾಮೆಂಟ್ಸ್ ಹಂಗಿರುತ್ತೆ. ಸೊ ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡ್ತಿರ್ತೀನಿ. ಈಗ ನನಗೂ 3 ಮಂತ್ಸೇ, ಸೊ ನನಗೂ ಹೀಗೆ ಇದೆ ಅನ್ನೋರು ತುಂಬ ಜನ ಇದ್ದಾರೆ. ಇಲ್ಲ ನನಗೆ ಇನ್ನೂ ಸ್ವಲ್ಪ ಸೆನ್ಸಿಟಿವ್ ಆಗಿದೆ ಅಂತ ಹೇಳೋರು ಕಾಮೆಂಟ್ ಮಾಡ್ತಿರ್ತಾರೆ. ಅದನ್ನೆಲ್ಲ ನನಗೆ ಹೆಂಗೆ ಹೇಳೋದು ನಿಮಗೆ ಗೊತ್ತಿಲ್ಲ. ಅದೇನು ಓವರ್ ಆ್ಯಕ್ಟಿಂಗ್ ಅನಿಸ್ತು, ಸಖತ್ ಬೇಜಾರು ಅಂತ ಅನಿಸ್ತು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ತಕ್ಷಣ ನಮ್ಮ ಅತ್ತೆ ಹೇಳಿದ್ರು, ಇನ್ನು ವೀಡಿಯೋಸ್ ಎಲ್ಲ ಮಾಡಬೇಡಮ್ಮ ನೀನು ಅಂತ. ಬಟ್ ನನಗೆ ಅದು ಇಷ್ಟ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ನಾನು ಮಾಡ್ತೀನಿ. ನಾನು ಇಲ್ಲ ಅಮ್ಮ ನಾನು ಮಾಡ್ತೀನಿ, ಅವ್ರು ಏನೂ ಮಾತಾಡಿಲ್ಲ, ಸರಿ ನೀನು ಇಷ್ಟ ಅಂತ ಹೇಳಿದ್ರು. ಯಾಕೆಂದರೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತಿದೆ. ಸೊ ಅದಕ್ಕೆ ಹೇಳ್ತಾರೆ, ಇವಾಗ ಹಸ್ಬೆಂಡು ಅಷ್ಟೇ, ನಿನ್ನ ಕೈಯಲ್ಲಿ ಆದರೆ ಮಾಡು, ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ. ಇಲ್ಲ ನನಗಿಷ್ಟ, ನಾನು ಅಂದ್ಕೊಂಡಿದ್ದೆ ಒಂದು ಟೈಮಲ್ಲಿ ಬಿಟ್ಬಿಡೋಣ ಸುಮ್ಮನೆ, ಯಾಕೆ ನೆಗೆಟಿವ್ ಆಗಿ ಹೋಗ್ಬೋದೇನೋ ಇದು ಅಂತಲೂ ಅನಿಸ್ತಿತ್ತು. ಬಟ್ ನನ್ನ ಖುಷಿಗೆ ನಾನು ಮಾಡ್ತಾಯಿದ್ದೀನಿ, ಮಾಡಬೇಕು ಅಂತ ನಾನು ಮಾಡ್ಕೊಂಡು ಹೋಗ್ತೇನೆ. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಹರ್ಟ್ ಆಯಿತು. ಇನ್ನೊಂದು ಜನಕ್ಕೆ ಗೊತ್ತಾಗಬೇಕು ಎಂಥ ಜನ ಇದ್ದಾರೆ ನಮ್ಮ ಮಧ್ಯದಲ್ಲಿ ಅನ್ನೋದನ್ನ ಜನಕ್ಕೆ ಗೊತ್ತಾಗಬೇಕು. ಅಥವಾ ಕೆಲವೊಬ್ರು ನೀವೇನು ನನ್ನ ಒಂದು ಆಡಿಯನ್ಸ್ ಇದ್ದೀರಾ, ಡೈಲಿ ವ್ಲಾಗ್ಗಳನ್ನ ನೋಡೋರು ನನಗೆ ಕಮೆಂಟ್ ಮಾಡ್ತಿರ್ತಾರೆ, ಡೈಲಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿ, ನೀವಂದರೆ ನಂಗೆ ತುಂಬ ಇಷ್ಟ, ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ಇದನ್ನೆಲ್ಲ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾನು ಹೇಳೋದು, ನಾನೇನಾದರೂ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೀರಾ, ನಾನೇನಾದರೂ ತುಂಬ ಓವರಾಗಿ ತೋರಿಸೋದಿನ ಪ್ರೆಗ್ನೆನ್ಸಿ ಜರ್ನಿನ ಏನು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಗೊತ್ತಿಲ್ಲ ಜನಕ್ಕೆ ಅದು ಹೆಂಗಿರಬೇಕೋಪ್ಪ, ದೇವರೇ ತಲೆ ಕೆಟ್ಟೋಗುತ್ತೆ. ನನಗೆ ನಿಜ ಯೋಚನೆ ಮಾಡಿದ್ರೆ ಏನು ಓವರ್ ಆ್ಯಕ್ಟಿಂಗ್ ಮಾಡಿದ್ದೀನಿ, ಅದು ಏನು ನನಗೆ ಅರ್ಥನೇ ಆಗ್ತಾಯಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ನಾನು ಡಿಲೀಟ್ ಮಾಡೋಕ್ಕೆ ಹೋಗಿಲ್ಲ. ನನಗೆ ಏನಾಗ್ತಾಯಿತ್ತು ಅಂದರೆ ನೆಗೆಟಿವ್ ಕಾಮೆಂಟ್ಸ್ನ ಡಿಲೀಟ್ ಮಾಡಿಬಿಡ್ತಿದ್ದೆ. ಬಟ್ ಇವಾಗ ಏನು ಅನಿಸುತ್ತೆ ಅಂದರೆ, ಅವ್ರಿಗೆ ಆನ್ಸರ್ ಮಾಡಿಲ್ಲ ಅಂದರೆ ಅದನ್ನೇ ಮಾಡ್ತಾರೆ. ನನಗೊಬ್ಬಳಿಗೆ ಅಲ್ಲ, ನಾನು ಅವ್ರ ಅಕೌಂಟ್ನ ಡಿಲೀಟ್ ಮಾಡಿದೆ, ಇನ್ನೊಂದು ಅಕೌಂಟ್ಗೆ ಹೋಗಿ ಅದನ್ನೇ ರಿಪ್ಲೈ ಮಾಡ್ತಾರೆ. ಅದ್ರ ಬದಲು ನಾವೇನು ಮಾಡಿರ್ತೀವಲ್ಲ ಅದನ್ನು ವಿಡಿಯೋ ಮಾಡಿ ಒಂದಷ್ಟು ಜನಕ್ಕೆ ಅವ್ರು ಏನು ಅನ್ನೋದನ್ನ ತೋರಿಸ್ಕೊಟ್ರೆ ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ, ಅದು ಅಲ್ವಾ. ಸೊ ಹಂಗಂತ ಅಂದ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ, ಅದು ಒಳ್ಳೆ ಓವರ್ ಆ್ಯಕ್ಟಿಂಗ್ ಆಗಿಬಿಟ್ಟಿದೆ.
ನನ್ನ ಒಂದು ಓವರ್ ಆ್ಯಕ್ಟಿಂಗ್ ಮಾಡಿದರೆ ನನ್ನ ಚಾನಲ್ ಇವತ್ತಿಗೆ ಎಲ್ಲೋ ಇರ್ತಾ ಇತ್ತು. ನಾನು ಯಾವುದು ಓವರ್ ಆ್ಯಕ್ಟಿಂಗ್ ಮಾಡಿಲ್ಲ. ಸೊ ನಿಮ್ಗೆ ಹಂಗೆ ಅನ್ಸಿದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಹೀಗೆ ನೋಡೋಣ ಜನ ಹೆಂಗಿದ್ದಾರೆ ಏನೇನೋ. ಇತ್ತೀಚೆಗೆ ಒಂದು ಸ್ವಲ್ಪ ಬರ್ತದೆ ಅದು ಇದು ನೆಗೆಟಿವ್ ಕಾಮೆಂಟ್ಸು. ಅದೇನೋ ಹೇಳ್ತಾರಲ್ಲ, ಯಾವ್ದಾರ ಒಂದು ವಿಡಿಯೋ ವೈರಲ್ ಆಯಿತು ಅಂದರೆ ಅದಕ್ಕೊಂದಷ್ಟು ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ಸೊ ಅದರಲ್ಲಿ ಇಂಥದ್ದೆಲ್ಲ ಒಂದೊಂದು ಬರ್ತಾ ಇರುತ್ತೆ. ಏನು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ. ಬಟ್ ನನಗೆ ಇನ್ಮೇಲೆ ನಾನು ಹೇಳೋದು ಇಷ್ಟೇ, ಏನೇ ನೆಗೆಟಿವ್ ಕಾಮೆಂಟ್ ಮಾಡ್ತೀರಾ ನಾನು ಅದನ್ನು ನಿಜ ವಿಡಿಯೋಲಿ ಮೆನ್ಷನ್ ಮಾಡ್ತೀನಿ. ಯಾಕೆ ಅಂತಂದರೆ ಗೊತ್ತಾಗಬೇಕು ಎಂತೆಂಥ ಮೈಂಡ್ ಸೆಟ್ಸ್ ಜನಗಳು ನಮ್ಮ ಮಧ್ಯ ಇದ್ದಾರೆ ಅನ್ನೋದು ಜನಕ್ಕೆ ಅರ್ಥ ಆಗಬೇಕು. ಅವ್ರಿಗೂ ಕೂಡ ಅನಿಸ್ಬೇಕು, ಓ ನಾವು ಹೇಳಿ ತಪ್ಪ ಅನ್ನೋ ಥರ ಅವ್ರಿಗೆ ಅನಿಸ್ಬೇಕು. ಸೊ ಅದಕ್ಕೋಸ್ಕರ ನಾನು ಡಿಸೈಡ್ ಆಗಿದ್ದೀನಿ, ಡಿಲೀಟ್ ಮಾಡೋಕ್ಕೂ ಮುಂಚೆನೆ ನಾನು ಅದನ್ನು ಒಂದು ಕಂಟೆಂಟ್ ಆಗಿ ಮಾಡೋಣ, ಅದನ್ನು ಜನಕ್ಕೆ ಹೇಳೋಣ ಹೆಂಗಿದ್ದಾರೆ ಜನ, ನಾನು ಮಾಡೋದು ತಪ್ಪೇನಾದರೂ ಇದೆಯಾ ಅದನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ನಾನು ಏನಾದರೂ ಓವರ್ ಆ್ಯಕ್ಟಿಂಗ್ ಮಾಡ್ತೀರಾ ಏನು ಅನ್ನೋದನ್ನ, ಓಕೆನಾ? ಸೊ ಮನೆಗೆ ಕೆಲಸಗಳಿದೆ, ಶಾಪ್ಗೂ ಹೋಗಬೇಕು, ಕೆಲಸಗಳಿದೆ, ಅಡುಗೆ ಎಲ್ಲ ಆಗಿದೆ. ಸೊ ಈಗ ಒಂದು ಸ್ವಲ್ಪ ಬೆಡ್ಶೀಟ್ಸ್ ಚೇಂಜ್ ಮಾಡೋದಿದೆ. ಬೆಡ್ಶೀಟ್ಸು ಅದು ಏನಾಗಿದೆ ನಂಗೆ ಆ ಬೆಡ್ಶೀಟ್ ನೋಡಿದೆ ಬೇಜಾರಾಗ್ಬಿಟ್ಟಿದೆ. ಮೊನ್ನೆ ವಾಶ್ ಮಾಡಿದೆ, ಸಂಜೆ ಹಾಕಿರಲಿಲ್ಲ ನಾನು. ಹಸ್ಬೆಂಡ್ ಬಂದರು, ವಾಶ್ ಮಾಡಿ ಏನಿಟ್ಟು ಮಡಿಸಿಟ್ಟಿದ್ದೆ ಅದನ್ನ ತೆಗೆದು ಮತ್ತೆ ಹಾಕ್ಬಿಟ್ಟಿದ್ದಾರೆ. ಸೊ ಆ ಬೆಡ್ಶೀಟ್ನ ನೋಡಿ ನಂಗೆ 1 ಮಂತಿಂದ ಬೇಜಾರು ಅನಿಸ್ಬಿಟ್ಟಿದೆ. ಒಂದು ಸತಿ ವಾಶ್ ಮಾಡಿ ಮತ್ತೆ ಅದನ್ನೇ ಹಾಕಿದ್ದಾರೆ. ಸೊ ಅದಕ್ಕೆ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಬೆಡ್ಶೀಟ್ ಚೇಂಜ್ ಮಾಡೋಣ ಅಂತ. ಗಲೀಜ್ ಏನಾಗಿಲ್ಲ, ಬಟ್ ಅಂದರೂ ಚೇಂಜ್ ಮಾಡೋಣ ಅಂತ ಮೈಂಡ್ ಅನಿಸ್ತಾನೆ ಇತ್ತು. ಸೊ ಅದಕ್ಕೆ ಬೆಡ್ಶೀಟ್ನೆಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಮ್ಮ ರೂಮಲ್ಲಿ ಬೇರೆ ಯಾವುದೂ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಹಬ್ಬಕ್ಕೆ ಮಾಡ್ಕೊಳ್ಳೋಣ ಅಂತ. ಸೊ ನಮ್ಮ ರೂಮಲ್ಲಿ ಮಾತ್ರ ಒಂದು ಚೂರು ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಗ್ಲಾಸ್ ಏನು ಒರೆಸಲ್ಲ, ಆ ಕಡೆ ಹೋಗಿ ಒರೆಸ್ಬೇಕು. ಸೊ ನೋಡೋಣ, ಸಂಡೇ ಹಸ್ಬೆಂಡ್ಗೆ ಹೇಳ್ತೀನಿ ಒರೆಸೋಕ್ಕೆ. ನಾನು ಬರೀ ಕಿಟಕಿ ಗ್ರಿಲ್ಲು ಆ ಥರದ್ದು ಮಾತ್ರ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗಾಗತ್ತೆ ಇವತ್ತಿನ ಡೇ ಅನ್ನೋದನ್ನ ನೋಡೋಣ, ಓಕೆನಾ? ರೂಮಲ್ಲಿ ಬೆಡ್ಶೀಟ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಂಡೋಸ್ ಎಲ್ಲ ಸ್ವಲ್ಪ ಡಸ್ಟ್ ಆಗಿತ್ತು. ವಿಂಡೋಸ್ ಮಾತ್ರ ಒರೆಸ್ಕೊಳ್ಳೋಣ ಅಂತ. ಗ್ಲಾಸ್ ಎಲ್ಲ ಏನು ಒರೆಸಲ್ಲ, ಆ ಕಡೆ ಹೋಗಿ ಒರೆಸ್ಬೇಕು. ಅದು ಗ್ರಿಲ್ ಏನು 2 ಮಧ್ಯ ಬಿಲ್ಡಿಂಗ್ ಮಧ್ಯ ಗ್ರಿಲ್ ಹಾಕಿದ್ವಿ. ಸೊ ಗ್ರಿಲ್ ಮೇಲೆ ನಿಂತು ಒರೆಸ್ಬೇಕಾಗತ್ತೆ ಗ್ಲಾಸ್ ಡೋರ್ಸನ್ನೆಲ್ಲ. ಸೊ ಅಲ್ಲೆಲ್ಲ ನಾನು ಇವಾಗ ಹೋಗೋದೆಲ್ಲ ರಿಸ್ಕ್, ಅದು ಜಂಪ್ ಮಾಡಿ ಹೋಗಬೇಕು. ಸೊ ಅದಕ್ಕೆ ಅದೆಲ್ಲ ಏನು ಬೇಡ, ಜಸ್ಟ್ ವಿಂಡೋಸ್ ಮಾತ್ರ ಕಂಬಿ ಎಲ್ಲ ಏನಿರ್ತಾರೆ ಅದನ್ನೆಲ್ಲ ಒರೆಸ್ಕೊಂಡು ಬೆಡ್ಶೀಟ್ನ ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಸೊ ಪಿಲ್ಲೋಸ್ ಅಂತೂ ನಮ್ಮ ರೂಮಲ್ಲಿ ಅದೆಷ್ಟು ಪಿಲ್ಲೋಸ್ ಇದ್ರೂ ಸಾಕಾಗಲ್ಲ ನನ್ನ ಮಗನಿಗೆ. ಅವ್ನಿಗೆ ಆ ಕಡೆಗೊಂದು, ಈ ಕಡೆಗೊಂದು, ತಲೆಗೊಂದು, ಕಾಲಿಗೊಂದು, ಎಷ್ಟು ಪಿಲ್ಲೋಗಳನ್ನ ಇಟ್ಕೋತಾನೆ ಅಂದರೆ ಅವ್ನ ರೂಮಲ್ಲಿ ಅವ್ನು ಮಲಗ್ತಾ ಇಲ್ಲ. ಈಗ ನನ್ನ ರೂಮಿಗೆ ಬಂದುಬಿಡ್ತಾರೆ. ಅವ್ನು ನಾನು ಪ್ರೆಗ್ನೆಂಟ್ ಆದಾಗಿಂದ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಗೊತ್ತಿಲ್ಲ, ಮಕ್ಕಳು ಹಾಗೆ ಅನಿಸುತ್ತೆ. ಸೊ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ಅವ್ನಿಗೇನೋ ಒಂಥರ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ನನ್ನ ಜೊತೆಲೇ ಇರೋದು, ನನ್ನ ಹಗ್ ಮಾಡಿ ಮಲ್ಕೊಳ್ಳೋದು, ಏನೋ ಒಂಥರ ತುಂಬ ಚೇಂಜ್ ಆಗಿದ್ದಾನೆ, ಗೊತ್ತಿಲ್ಲ ಅವನಿಗೆ. ಸೊ ಹಂಗೆ ಇಲ್ಲೇ ಮಲಗ್ತೀನಿ ಮಮ್ಮಿ ನಾನು ಅಂತ ಇರ್ತಾನೆ. ಸರಿ ಆಯಿತು ಮಲಗಪ್ಪ ಅಂತ ಅಂದ್ಬಿಟ್ಟು ಇಲ್ಲೇ ಮಲಗ್ಸಕ್ಕೆ ಬಿಟ್ಬಿಟ್ಟಿದ್ದೀನಿ. ಅವ್ನ ರೂಮಲ್ಲಿ ಮಲಗೋದೇ ಇಲ್ಲ ಇತ್ತೀಚೆಗೆ. ಸೊ ಅದಕ್ಕೋಸ್ಕರ ಇಷ್ಟು ಪಿಲ್ಲೋಸ್ ನೀವು ನೋಡ್ಬೋದು. ಆಲ್ಮೋಸ್ಟ್ 5 to 6 ಪಿಲ್ಲೋಸ್ ಅಂತೂ ಇರುತ್ತೆ ರೂಮಲ್ಲಿ. ಅಷ್ಟು ಪಿಲ್ಲೋಸ್ ಇಟ್ಟಿದ್ದಾನೆ. ಆ ಚಿಕ್ಕ ಪಿಲ್ಲೋಗಳು ಎಲ್ಲ ತಂದು ಇಡ್ತಾನೆ. ನಾನು ತೊಗೊಂಡೋಗಿ ಅವ್ನ ರೂಮಲ್ಲಿ ಇಡೋಕ್ಕೆ ನೈಟೆಲ್ಲ ತೊಗೊಂಬಂದು ಇಡೋಕ್ಕೆ ಆ ಥರ ಮಾಡ್ತಾನೆ. ಸೊ ಅದಕ್ಕೆ ಕಿಟಕಿಗಳೆಲ್ಲ ಸುಮ್ಮನೆ ಹಂಗೆ ಒರೆಸ್ಕೊಂಡೆ, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಈಗ ಬೆಡ್ಶೀಟ್ ಎಲ್ಲ ಸ್ವಲ್ಪ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಂಗೆ ಆ ಬೆಡ್ಶೀಟ್ ನೋಡಿ ತಲೆನೋವು ಬಂದುಬಿಟ್ಟಿತ್ತು. 1 ಮಂತಿಂದ ಫುಲ್ ಅದೇ ಇದೆ. ಅದಕ್ಕೇ ಹೇಳ್ತಾ ಇದ್ದಲ್ಲ ಆಗಲೇ, ಜನ ಹೇಗಿರ್ತಾರೆ ಅಂತಂದರೆ ಗೊತ್ತಿಲ್ಲ. ಏನು ಹೆಂಗಿದ್ರೂ ತಪ್ಪೇನಾ ಜನಗಳ ಹತ್ರ ಅಂತ ಅನಿಸುತ್ತೆ ಒಂದೊಂದ್ಸರಿ ತಲೆ ಕೆಡಿಸ್ಕೋಬಾರ್ದು ಅಂತಲೂ ಅನಿಸುತ್ತೆ. ಬಟ್ ಏನಕ್ಕೆ ಹಿಂಗೆ ಅನಿಸಿದೆ, ಇವ್ರಿಗೆ ಹೆಂಗೆ ಅನಿಸಿದ್ಯಾ, ಬಟ್ ಪ್ರತಿಯೊಬ್ಬರಿಗೂ ಹಂಗೆ ಅನಿಸ್ತಿದ್ಯಾ ಏನು ಅನ್ನೋದನ್ನು ತಿಳ್ಕೊಳೋಣ ಅಂತಲೇ ನಾನು ಈ ಒಂದು ವಿಷಯನ ಹೇಳಬೇಕು ಅಂತಂದ್ಬಿಟ್ಟು ಈ ಒಂದು ವ್ಲಾಗಲ್ಲಿ ಹೇಳಿದಂಥದ್ದು. ಜನಕ್ಕೆ ಹೇಗೆ ಅಂದರೆ, ನಾವು ಏನಾದರೂ ಹೇಳ್ತೀವಿ ಬಿಡು ಅಂತ ಅಂದ್ಬಿಟ್ಟು ಡಿಲೀಟ್ ಮಾಡಿಬಿಟ್ರು ಮತ್ತೆ ಇನ್ನೊಂದು ಸತಿ ಬಂದು ಅದನ್ನ ಕಾಮೆಂಟ್ ಮಾಡೋದು ಬೇರೆ ವಿಡಿಯೋಗೆ, ಅಥವಾ ಅಕೌಂಟ್ನೇ ಡಿಲೀಟ್ ಮಾಡಿದ್ವಿ ಅಂದರೆ ಇನ್ನೊಂದು ಸತಿ ಇನ್ನೊಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋ, ಅಥವಾ ಇನ್ನೊಂದು ಬೇರೆಯವರ ಒಂದು ಚಾನಲ್ಗೆ ಹೋಗಿ ಕಾಮೆಂಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಸೊ ಅದ್ರ ಬದಲು ಅವ್ರು ಏನು ಹೇಳ್ತಿದ್ದಾರೆ ಅದನ್ನು ನಾವು ವಿಡಿಯೋಲಿ ಹೇಳಿದ್ರೆ, ಅಥವಾ ಅದಕ್ಕೊಂದು ಸ್ವಲ್ಪ ನಾವು ಒಂದು ಕಾಮೆಂಟ್ ಮಾಡೋದಕ್ಕೂ ವಿಡಿಯೋಲಿ ಹೇಳೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ಬೋದು ಮೋಸ್ಟ್ಲಿ ಅನ್ನೋದಕ್ಕೋಸ್ಕರ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಯಾಕೆ ನಾನು ಹೇಳಬಾರ್ದು ವಿಡಿಯೋಗಳಲ್ಲಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರನೇ ನಾನು ಇದನ್ನು ಮೆನ್ಷನ್ ಮಾಡಿದೆ. ಸೊ 2 ರೂಮಲ್ಲೂ ಚೇಂಜ್ ಮಾಡಿದ್ದೀನಿ. ವಾಶಿಗೆ ಹಾಕ್ಬೇಕು ಇವಾಗ. ಇವತ್ತೆಂಗೂ ಸ್ವಲ್ಪ ಬಿಸಿಲು ಬಂದಿದೆ. ಸೊ ಸ್ವಲ್ಪ ಎಲ್ಲ ವಾಶ್ ಮಾಡಿ ಹಾಕ್ಬಿಡೋಣ ಅಂತ ವಾಶ್ ಮಾಡೋಕ್ಕೆ ಹೋದೆ. ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದಾಯಿತು, ವಾಶಿಗೆ ಹಾಕಿದ್ದೀನಿ. ಹಾಗೆ ಸ್ಯಾರೀಸ್ ತೋರಿಸೋಣ ಅಂತ ಅಂದ್ಬಿಟ್ಟು ಮೊನ್ನೆ ನನ್ನ ತಂಗಿ ಮನೆಗೆ ಹೋಗಿದ್ವಲ್ಲ, ಅವತ್ತು ಸ್ಯಾರೀಸ್ ಕೊಟ್ಟಿದ್ರು. ಸೊ ಸ್ಯಾರೀಸ್ ತೋರಿಸೋಣ ಅಂತ
ಕುಂಕುಮಕ್ಕೆ ಅಂತ ಕೊಟ್ಟರು ಸುಮ್ಮನೆ. ಸೊ ಕುಂಕುಮಕ್ಕೆ ಅಂತ ಕೊಟ್ಟಿದ್ರು. ಮತ್ತು ನಮ್ಮ ತಂಗಿ ಮನೇಲಿ ಅವ್ರ ಅತ್ತೆ ಮತ್ತು ಅವ್ರ ಚಿಕ್ಕತ್ತೆ ಮತ್ತು ಅವ್ರ ಅತ್ತೆ ಇಬ್ಬರು ಕೂಡ ಕೊಟ್ಟರು. ಬೇಡ ಬೇಡ ಅಂದರೆ ಕೇಳಲಿಲ್ಲ, ಇಲ್ಲಿ ತಗೋ ಪ್ರೆಗ್ನೆಂಟ್ ಅಲ್ವಾ, ಹಿಂದೂ ಕೊಡ್ತಾಯಿದ್ರು, ಹೊಸಂಗೆ ಮದುವೆ ಆಗಿದೆಲ್ಲ ಅಂದ್ಬಿಟ್ಟು ನನಗೂ ಕೂಡ ಕೊಟ್ಟರು. ಚೆನ್ನಾಗಿದೆ 2 ಸ್ಯಾರಿ ಕೂಡ ಅದಲ್ವಾ. ಈ ಥರ ಬಾರ್ಡ್ರ್ ಎಷ್ಟು ಸ್ಯಾರಿಗಳಿದೆ ಅಂದರೆ ಬ್ಲೌಸ್ಗಳೇ ಹೊಲಿಸಿಲ್ಲ, ಒಂದಕ್ಕೂ ಕೊಟ್ಟಿರೋ ಬ್ಲೌಸ್ಗಳೇ ಟೈಲರ್ ಕೊಟ್ಟಿಲ್ಲ. ನಾನು ಹೋಗಿಲ್ಲ ಅವನ ಹತ್ರ, ಅವನು ನನಗೆ ಕೊಡಲಿಲ್ಲ, ಹಿಂಗೆ ಆಗ್ಬಿಟ್ಟಿದೆ. ಸೊ ಇದೊಂದು ಸ್ಯಾರಿ, 2 ಒಂದೇ ಕಲರೇ ಇದೆ, ಸ್ವಲ್ಪ ಸಿಮಿಲರು, ಬಟ್ ಚೆನ್ನಾಗಿದೆ 2 ಕೂಡ. ಹಬ್ಬಗಳಿದೆಲ್ಲ ಜಾಸ್ತಿ ಇನ್ನೇನು ಸ್ಯಾರೀಸ್ ತೊಗೊಳ್ಳೋಷ್ಟೇ ಇಲ್ಲ. ಇದೊಂದು ಸ್ಯಾರಿ ಮತ್ತು ಇದು ಒಂದು ಸ್ಯಾರಿ ಚೆನ್ನಾಗಲ್ವಾ. ಇದನ್ನು ಒಂಥರ ತುಂಬ ವೆಯ್ಟು ಇದೆ, ಚೆನ್ನಾಗಿದೆ ಸ್ಯಾರಿ. ಇದನ್ನು ಬಟ್ ಶೈನಿಂಗ್ ಎಲ್ಲ ಇದೆ. ಬ್ಲೌಸು ಗ್ರೇ ಕಲರ್ ಬಂದಿದೆ, ಈ ಕಲರ್ ಬ್ಲೌಸ್ ಬಂದಿದೆ, ಫುಲ್ ಗ್ರೇ ಕಲರ್ ಬ್ಲೌಸು. ಚೆನ್ನಾಗಿದೆ ಈ ಸ್ಯಾರಿ ಕೂಡ. ಮತ್ತು ಬರ್ತ್ಡೇ ವಿಡಿಯೋಗೂ ಕಾಮೆಂಟ್ ಮಾಡಿದ್ದೆ, ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂತೆಲ್ಲ, ಥ್ಯಾಂಕ್ಸ್. ಚೆನ್ನಾಗಿದೆ ಅಲ್ವಾ ಸ್ಯಾರೀಸು. ಬ್ಲೌಸಸ್ ಹೊಲಿಸ್ಬೇಕು, ಎಷ್ಟೊಂದು ಸ್ಯಾರಿಗಳಿದೆ, ಬ್ಲೌಸಸ್ ಹೊಲಿಸೋದೇನೆ ಯಾವುದು ಹೊಲಿಸಿಲ್ಲ. ಹಬ್ಬಕ್ಕೆ ಹೊಲಿಸೋಣ ಅಂತ ಕೊಟ್ಟಿರೋದು ನಿಜ, ಯಾವ ಹಬ್ಬಕ್ಕೆ ಕೊಟ್ಟಿರೋದು ಬ್ಲೌಸಸ್ಸೇ ಕೊಟ್ಟಿಲ್ಲ ಅವನು. ಸೊ ಎಲ್ಲ ಬ್ಲೌಸಸ್ ಈಸ್ಕೊಂಬಂದ್ಬಿಡ್ತೀನಿ ಫಸ್ಟು, ಆಮೇಲೆ ಬ್ಲೌಸಸ್ ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೋಬೇಕಿನ್ನೂ ನೋಡೋಣ, ಇಂದ ಸೀರೆ ತೊಗೊಳೋದು, ಎಲ್ಲಿ ತೊಗೊಳೋದು ಏನು ಅಂತ ಯೋಚನೆ ಮಾಡಿಲ್ಲ. ಇನ್ನು 1 ಮಂತ್ ಇದೆ ಏನೋ ಅಷ್ಟೇ ಅಲ್ವಾ. ವರಮಹಾಲಕ್ಷ್ಮಿ ಶಾಪಿಂಗ್ ಸ್ಟಾರ್ಟ್ ಮಾಡಬೇಕು, ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಈ ವರ್ಷ ಅಂತೂ. ಅದು ಹೆಂಗೆ ಹಬ್ಬ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ಏನಾದರೂ ಪ್ರೆಗ್ನೆಂಟ್ ಇರ್ತೀನಿ, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು. ಬಟ್ ಮಾಡದೇ ಇರೋಕ್ಕಾಗಲ್ಲ ಅಲ್ವಾ ಹಬ್ಬನ. ನನಗೆ ವ್ರತಗಳು ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ವೈಭವಲಕ್ಷ್ಮಿ ಪೂಜೆ ಮಾಡಬೇಕಿತ್ತು, ಆಂಟಿ ತಂಗಿ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಅಂತಿದ್ರು. ನನಗೂ ಕೂಡ ಏನೋ ಒಂಥರ ಅನಿಸಿದೆ ಮಾಡೋಣ ಅಂತ. ಬಟ್ ಉಪವಾಸ ಇದ್ದು ಮಾಡ್ತಿದ್ದೆ, ಯಾವಾಗ್ಲೂ ಉಪವಾಸ ಇಲ್ಲಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ವೈಭವಲಕ್ಷ್ಮಿ ಪೂಜೆನ ಕೆಲವೊಬ್ರು ಹೇಳ್ತಾರೆ ವ್ರತಗಳನ್ನ ಮಾಡಿದ್ರು ಅಷ್ಟೊಂದು ಫಲ ಇಲ್ಲ ಇವಾಗ ಪ್ರೆಗ್ನೆಂಟಲ್ಲಿ ಅಂತ. ಏನು ಮಾಡೋದಂತ ನಂಗಂತೂ ನಿಜ ತಲೆ ಕೆಟ್ಟೋಗಿದೆ. ಯೋಚನೆ ಮಾಡ್ತಾನೆ ಇದ್ದೀನಿ, ಮಾಡೋದಾ ಬೇಡವಾ ಏನು ಅಂತಂದ್ಬಿಟ್ಟು. ವೈಭವಲಕ್ಷ್ಮಿ ಪೂಜೆನ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀನಿ. ನೋಡೋಣ ಈ ವರ್ಷ ಏನಾದರೂ ಮಿಸ್ ಆಗ್ಬಿಡತ್ತಾ. ಲಾಸ್ಟ್ ಇಯರು ಬೇಡ ಅಂದ್ರು, ಲಾಸ್ಟ್ ಇಯರ್ ಸರ್ಜರಿ ಆಗಿತ್ತಲ್ಲ, ಇದೇ ಟೈಮಲ್ಲೇ ಕರೆಕ್ಟಾಗಿ 1 ಇಯರ್ ಈ ಮಂತ್ಗೆ. ಆದರೂ ಕೂಡ ಬಿಡಕ್ಕೆ ಮನಸ್ಸಿಲ್ಲದೆ ನಾನು ಮಾಡಿದೆ. 5 ಡೇಸ್ ಕಾರ್ತಿಕ ಮಾಸದಲ್ಲಿ ಮಾಡಿದೆ ನಾನು, ಶ್ರಾವಣದಲ್ಲಿ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಕಾರ್ತಿಕ ಮಾಸದಲ್ಲಿ ಮಾಡಿದೆ. ಸೊ ನೋಡೋಣ ಈ ಸತಿ ಏನಾಗುತ್ತೆ ಗೊತ್ತಿಲ್ಲ. ಶ್ರಾವಣ ಅಂದರೆ 8 ವೀಕ್ಸ್ ಮಾಡೋದಲ್ಲ, ಲಾಸ್ಟ್ ಟೈಮು 5 ವೀಕ್ಸ್ ಮಾಡಿದ್ದೆ. 8 ವೀಕ್ಸ್ ಇಲ್ಲ 5 ವೀಕ್ಸ್ ಮಾಡ್ಬೋದು. ಈ ಸತಿ ನೋಡೋಣ 8 ವೀಕ್ಸ್ ಮಾಡೋಣ ಅಂತ ಅನಿಸ್ತಾ ಇತ್ತು. ನೆಕ್ಸ್ಟ್ ಟೈಮ್ 8 ವೀಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನೋಡಿದ್ರೆ ಹಿಂಗಾಗಿದೆ. ನೋಡೋಣ ಏನು ಮಾಡ್ತೀನಿ ಗೊತ್ತಿಲ್ಲ. ಶ್ರಾವಣದಲ್ಲಿ 4 ವೀಕ್ಸ್ ಬರುತ್ತೆ, ಆಷಾಢದಲ್ಲಿ ಸ್ಟಾರ್ಟ್ ಮಾಡಿದ್ರೆ 4 ವೀಕ್ಸ್ ಬರುತ್ತೆ. ಆಷಾಢದಲ್ಲಿ ಈ ಸತಿ 5 ವೀಕ್ಸ್ ಬಂದಿದೆ ಅಲ್ವಾ, 8 ವೀಕ್ಸ್ ಕರೆಕ್ಟಾಗಿ ಆಗುತ್ತೆ. ನೋಡೋಣ ಏನು ಮಾಡ್ತೀನಿ ಗೊತ್ತಿಲ್ಲ. ಇನ್ನೂ ಏನೋ ಒಂಥರ ಮಾಡೋಣ ಅಂತ ಅನಿಸ್ತದೆ. ನೋಡೋಣ. ಇನ್ನು ಪಿಲ್ಲೋ ಕವರ್ಸ್ ಹಾಕಿಲ್ಲ, ಪಿಲ್ಲೋ ಕವರ್ಸ್ 2 ಸಿಗ್ತೀನಿ, 2 ಸಿಗಲಿಲ್ಲ, ಅದಕ್ಕೆ ಹುಡುಕ್ಬೇಕಿನ್ನ. ಅಲ್ಲೆಲ್ಲ ಹುಡುಕ್ಬಿಟ್ಟು ಪಿಲ್ಲೋ ಕವರ್ಸ್ ಆ ರೂಮಲ್ಲೆಲ್ಲ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ಹುಡುಕಿ ಹಾಗೆ ನಿಮಗೆ ಸ್ಯಾರಿ ಎತ್ತಿಟ್ಟಿಲ್ಲ, ಹಂಗೆ ಇಟ್ಟಿದ್ದೆ ಅಲ್ಲಿ ಇಟ್ಕೊಂಬಂದಿದ್ದು. ಸೊ ಅದನ್ನೇ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ, ಹಂಗೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇಷ್ಟೇ ಇವತ್ತಿನ ವಿಡಿಯೋ. ತುಂಬ ಸಿಂಪಲ್ ಆಗಿ ಶಾರ್ಟ್ ಆಗಿರುತ್ತೆ. ಹಾಗೆ ಡೈಲಿ ವ್ಲಾಗ್ಸ್ನ ಹಾಕಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀರಾ. ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಇನ್ಮೇಲೆ ಡೈಲಿ ವ್ಲಾಗ್ಸ್ಗಳನ್ನು ಹಾಕೋಕ್ಕೆ. ನೋಡೋಣ ಎಷ್ಟು ಮಟ್ಟಿಗೆ ಆಗುತ್ತೆ, ಟ್ರೈ ಮಾಡ್ತೀನಿ. ನೋಡೋಣ, ನಾನು ಅನ್ಕೋತೀನಿ ಮಿನಿ ವ್ಲಾಗ್ಸ್ನ ಹಾಕೋಣ ಡೈಲಿ ಅಂತ ಮಾಡ್ತೀನಿ, ಅದಷ್ಟೇ. ಆಮೇಲೆ ಮತ್ತೆ ನನಗೆ ಏನಂದರೆ ಏನೋ ಹೇಳ್ತೀವಲ್ಲ, ಒಂದು ದಿವಸ ಮೂಡಿದಂಗೆ ಇನ್ನೊಂದು ದಿವಸ ಮೂಡಿರಲ್ಲ. ಒಬ್ಬಳು ಯಾರು ಮಾಡೋದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಲಸ ಲೇಟ್ ಆಗುತ್ತೆ ನನಗೆ. ಸೊ ಅದಕ್ಕೋಸ್ಕರ ನನಗೆ ಕಂಟಿನ್ಯೂಯೇಷನ್ ಇರೋದಿಲ್ಲ. ನನ್ನ ವಿಡಿಯೋಸ್ 2 ಡೇಸ್ ಒಂದ್ಸತಿ ಹಾಕ್ತೀನಿ, 3 ಡೇಸ್ ಒಂದ್ಸತಿ ಹಾಕ್ತೀನಿ, ಇಲ್ಲ ಒಂದು ದಿವಸ ಮತ್ತೆ ಡೈಲಿ ಹಾಕ್ತೀನಿ. ಹಂಗೆ ಇನ್ನು ಕಮೆಂಟ್ ಮಾಡ್ತೀರಿ ಡೈಲಿ ಹಾಕ್ಸಿ ಅಕ್ಕ, ಮಿಸ್ ಮಾಡ್ಕೋತೀವಿ ನಿಮ್ಮನ್ನು ಅಂತ ಕೂಡ ಕಮೆಂಟ್ ಮಾಡ್ತಾಯಿದ್ರಿ. ನೋಡೋಣ ಡೈಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋಸ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದು ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.